Samaja Middle School. Officially, judges group 1 is done. Group 5, Blossom School, Aishwarya and team, we would like to welcome you on stage. Hello? 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 ಹಲೋ. ಸಾಮರಸ್ಯ ಅಂದರೆ ಸಾಮರಸ್ಯ ಅಂದರೆ ಅಂತರಗಳಿಲ್ಲದ ಒಂದು ಸಮಾನ ಮನುಷ್ಯ ಸಂಬಂಧ. ಭಾರತಾಂಬೆಯ ಮಕ್ಕಳಾದ ನಾವು ಜಾತಿ, ಧರ್ಮ, ಭಾಷೆ ಇತ್ಯಾದಿಗಳ ಭೇದ ಭಾವವಿಲ್ಲದೆ ಎಲ್ಲರೂ ಸಮನ್ವಯ ಮತ್ತು ಸಹಬಾಳ್ವೆಯ ಜೀವನವನ್ನು ನಡೆಸಬೇಕು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇಲ್ಲಿ ನಮ್ಮ ಜೀವನವು ಸಾಮರಸ್ಯ, ಶಾಂತಿ, ಸಹನಶೀಲತೆ ಮತ್ತು ಮಾನವೀಯತೆಯನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ ಶಾಲೆಯಲ್ಲಿ, ಸಂಸಾರದಲ್ಲಿ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲೆಡೆಯೂ ಸಾಮರಸ್ಯ ಇರಬೇಕು. ಶಾಲೆ ಅಲ್ಲ, ಅದೇ ಹೇಳು, ವಿವರಿಸು, ನನಗೆ ನಿಮ್ಮ ಅರ್ಥನೇ ಆಗಲಿಲ್ಲ. ಶಾಲೆಯಲ್ಲಿ ಎಲ್ಲ ಧರ್ಮದ ಮಕ್ಕಳು ಒಟ್ಟಾಗಿ ಓದುತ್ತಾರೆ. ಇದು ಸಾಮರಸ್ಯ ಜೀವನ. ಶಾಲೆಯಲ್ಲಿ ಸಾಮರಸ್ಯ ಶುರುವಾಗೋದೇ ಪ್ರಾರ್ಥನೆಯಿಂದ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ. ಓದಿದ್ಯಾ? ನಾನೇನು ಓದಿಲ್ಲ. ಇಲ್ಲಿ ಮಿಸ್ ಬರ್ತಾರೆ. ಏನು ಓದಿಲ್ಲ ನಾನು. ಅಯ್ಯೋ, ಮಿಸ್ ಬಂದರು. ಶುಭೋದಯಗಳು ಮಿಸ್. ಸಾಕು ಸಾಕು, ನೀವು ಸಾಕು, ನಿಮ್ಮ ಶುಭೋದಯನೂ ಸಾಕು. ಕುತ್ಕೊಳ್ಳಿ. ಪರೀಕ್ಷೆಗೆಲ್ಲರೂ ಓದಿದ್ದೀರಾ? ಇಲ್ಲ ಮಿಸ್. ಇದೇ ಆಯ್ತು ನಿಮ್ದು. ನಂಗೆ ಎಷ್ಟೋದ್ರೂ ಅರ್ಥನೇ ಆಯ್ತಿಲ್ಲ. ಯಾಕೆ ರಾಮ ಬುಕ್ ಎಸಿದ್ದಿದ್ಯಾ? ಮಿಸ್, ನಾನು ಎಷ್ಟೇ ಓದ್ರೂ ಅರ್ಥನೇ ಆಗ್ತಿಲ್ಲ. ತಾಳ್ಮೆಯಿಂದ ಸಮಾಧಾನದಿಂದ ಓದಿದ್ರೆ ಎಲ್ಲನೂ ಅರ್ಥ ಆಗುತ್ತೆ. ನಾನು ಹಾಗೆ ಓದೋದು. ತಾಳ್ಮೆಯಿಂದ ಓದಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಹೌದು ಹೌದು, ತಾಳ್ಮೆಯಿಂದನೇ ಓದಬೇಕು. ಹೌದು ಮಕ್ಕಳೇ, ನೀವು ತಾಳ್ಮೆಯಿಂದ ಸಮಾಧಾನದಿಂದ ಓದಿದ್ರೆ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಆಯ್ತು ಮಿಸ್. ನಾನು ನಿಮ್ಗೆ ದಿನ ಒಂದು ಕುತೂಹಲಕಾರಿಯಾದ ಚಟುವಟಿಕೆಯನ್ನು ನೀಡ್ತೀನಿ. ಆಯ್ತು ಮಿಸ್. ಅದೇನಂದ್ರೆ ಸಾಮರಸ್ಯಯುತ ಲೋಕವನ್ನು ಕಲ್ಪಿಸಿ ಮತ್ತು ಅದನ್ನು ಹೇಗೆ ಸಾಧಿಸಬಹುದು ಎಂಬುದರ ಬಗ್ಗೆ ಚರ್ಚಿಸಿ. ಹೌದಾ, ಅದು ತುಂಬ ಸುಂದರ ವಿಷಯ. ನಾನು ಅಂತಹ ಲೋಕವನ್ನೇ ಕನಸು ಕಾಣ್ತೀನಿ. ಎಲ್ಲೆಡೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಹಕಾರದಿಂದ ಇರಲು ಬಯಸ್ತೀನಿ. ಆದರೆ ಅದು ನಿಜವಾಗ್ಲೂ ಸಾಧ್ಯನಾ? ಇವತ್ತಿನ ಕಾಲದಲ್ಲಿ ಜಗಳ, ಸ್ಪರ್ಧೆ, ಅಸಹಕಾರ ಇದೇ ತುಂಬಿಕೊಂಡಿದೆ. ಹಾಗೇನಿಲ್ಲ ಪದ್ಮ. ನಮ್ಗೆ ಇಚ್ಛೆ ಇದ್ರೆ ಬದಲಾವಣೆ ತರಲು ಸಾಧ್ಯ. ನಾವು ಮನಸ್ಸು ಮಾಡಬೇಕಷ್ಟೇ. ಆದರೆ ನಾವು ಮೊದಲಿಗೆ ಪ್ರಕೃತಿಗೆ ಒಂದು ನಮನ ಸಲ್ಲಿಸೋಣ. ಸರಿ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಅಯ್ಯಯ್ಯೋ, ಹೇ ನಿಲ್ಸಿ. ಯಾಕಣ್ಣ ಮರ ಕಡಿತಿದ್ದೀರಾ? ನನಗೇನು ಕೆಲಸ?
ನನಗೇನು ಕೆಲಸ ಹೇಳಿದಾರೋ ನಾನು ಅದನ್ನ ಮಾಡ್ತಾ ಇದ್ದೀನಿ. ನಾವು ಆ ಥರ ಮರನೆಲ್ಲೇ ಕಡಿಬಾರ್ದು. ನಾವು ಪಕ್ಷಿ ಪ್ರಾಣಿ ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲ ಈ ಮರನೇ ನಂಬ್ಕೊಂಡಿದೆ. ನಾವೇನಾದರೂ ಈ ಮರನ ಕಡಿದ್ರೆ ಪಕ್ಷಿಗಳು ಎಲ್ಗೂಡು ಕಟ್ಕೊಳ್ಳುತ್ತೆ, ನಮಗೆ ಉಸಿರಾಡೋಕ್ಕೆ ಗಾಳಿ ಹೆಂಗೆ ಸಿಗುತ್ತೆ, ನಮಗೇನಾದರೂ ಸುಸ್ತಾದಾಗ ಕುತ್ಕೊಳ್ಳೋಕ್ಕೆ ನೆರಳು ಹೆಂಗೆ ಸಿಗುತ್ತೆ. ಪ್ರಕೃತಿಯಲ್ಲಿ ದೈವದತ್ತವಾಗಿ ಬೆಳೆದಿರುವ ಈ ಮರವನ್ನು ಕಡಿಯೋದು ನಮ್ಮ ಕೆಲಸ ಅಲ್ಲ, ನಾವದನ್ನು ರಕ್ಷಿಸಬೇಕು. ನಾನು ನಂಬೋದೇ ಇದರಲ್ಲಿ ನಾವೆಲ್ಲ ವಿಭಿನ್ನ ಬಣ್ಣಗಳು, ಆದರೆ ಒಂದೇ ಚಿತ್ತ. ಭಿನ್ನತೆಯಲ್ಲಿ ಏಕತೆ ಇದ್ದರೆ ಲೋಕವೇ ಸುಂದರವಾಗುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಆಯ್ತಮ್ಮ, ತಪ್ಪಾಯ್ತು, ನಾನು ಇನ್ನು ಮುಂದೆ ಮರ ಕಡಿಯಲ್ಲ. ಧನ್ಯವಾದಗಳು ಅಣ್ಣ. ನನಗೆ ಒಂದು ಕನಸು, ಎಲ್ಲ ಮಕ್ಕಳಿಗೂ ಸಮಾನ ಹಕ್ಕುಗಳು, ಶಿಕ್ಷಣ, ಆಹಾರ, ಸ್ನೇಹ ಸಿಗಬೇಕು ಅಂತ. ನಾನು ಬಯಸೋದು ಅದೇ. ತಂತ್ರಜ್ಞಾನ ಪ್ರಗತಿಯಲ್ಲಿ ಮನುಷ್ಯನ ಕಳ್ಕೊಂಡೆ ಸಾಮರಸ್ಯದಿಂದ ಇರಬೇಕು ಅಂತ. ಅಣ್ಣ ಸ್ವಲ್ಪ ಸರ್ಕೊಂತೀರ ಅಕ್ಕ, ನಾನು ಕಸ ಗುಡ್ಸ್ಕೊಂತೀನಿ. ಏನಮ್ಮ ಕಣ್ಕಾಣಿಸ್ತಲ್ವ ನಿನಗೆ ನಾನು ಈ ಕೆಲಸ ಮಾಡ್ತಾ ಇರೋದು? ನೀನು ಇವಾಗೆ ಕಸ ಗುಡಿಸ್ಬೇಕಾ? ನಿನ್ನ ಕೆಲಸ ಏನು ನನ್ನ ಕೆಲಸ ಏನು? ಹೋಗಮ್ಮ ಆ ಕಡೆ. ಛೇ, ಅಯ್ಯೋ, ಇಲ್ಲಿ ಸಾಮರಸ್ಯ ಇದೆಯಾ? ನೋಡಿ ನೋಡಿ, ಲಕ್ಷ ಲಕ್ಷ ಸಂಬಳ ತಗೊತೀನಿ ಅಂತ ಇನ್ನೊಬ್ರು ಮನ್ಸು ನೋಯ್ಸೋದು ಎಷ್ಟು ಸರಿ? ಅಯ್ಯೋ ಅಜ್ಜಿ, ಅಜ್ಜಿ, ಅಜ್ಜಿ ಎದ್ದೇಳಿ ಅಜ್ಜಿ. ಯಾಕಜ್ಜಿ ಇಲ್ಲಿ ಮಲಗಿದ್ದೀರಾ? ನಾನು ಇರೋದೇ ಇಲ್ಲಮ್ಮ. ಅಯ್ಯೋ, ಬನ್ನಿ ಅಜ್ಜಿ. ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ಕರ್ಮವ ಮಾಡಿ ಫಲವೇನು. ಅಯ್ಯೋ ಪಾಪ, ಅಲ್ಲಿ ನೋಡಿದ್ರೆ ಅವ್ರ ಮಗ ಲಕ್ಷ ಲಕ್ಷ ಸಂಬಳ ತಗೊತಾನೆ, ಆದರೆ ಇಲ್ಲಿ ನೋಡಿದ್ರೆ ಅವ್ರ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಇಲ್ಲಿ ಸಾಮರಸ್ಯ ಇದೆಯಾ? ಆದ್ರೆ ಇವಾಗ ಹೊಡೆದಾಕ್ಬಿಡ್ಲು, ಯಾವ್ದ್ರಲ್ಲಿ ಆಟ ಆಡೋದು? ಅಮ್ಮ ಇನ್ನೊಂದು ಕೊಡ್ಸಲ್ಲ. ಸಮಾಧಾನ ಸಮಾಧಾನ. ಅವಳು ನಿನ್ನ ಹತ್ರ ಕ್ಷಮೆ ಕೇಳೋದಲ್ವಾ? ತಪ್ಪು ಎಲ್ಲರಿಂದ ಆಗುತ್ತೆ. ತಾಳ್ಮೆಯಿಂದ ಇದ್ದರೆ ನೀವಿಬ್ಬರು ಒಟ್ಟಿಗೆ ಆಟ ಆಡ್ಬೋದಲ್ವಾ? ಜಗಳ ಆಡ್ತಿದ್ರೆ ದಿನ ಪೂರ್ತಿ ಬರೀ ಜಗಳನೇ ಆಡ್ತಾ ಇರ್ತೀರಾ. ತಪ್ಪಾಯ್ತು, ಸರಿ ಬಾ ಬೇರೆ ಆಟ ಆಡೋಣ. ಏನ್ ಯೋಚನೆ ಮಾಡ್ತಿದ್ಯಾ ಲಕ್ಷ್ಮಿ? ಅದಾ, ಈ ಜಗತ್ತಲ್ಲಿ ಸಾಮರಸ್ಯನೇ ಇಲ್ಲ. ಎಲ್ಲಿ ನೋಡಿದ್ರು ಜಗಳ ಸ್ಪರ್ಧೆ ಇದೇ ತುಂಬಿಕೊಂಡಿದೆ. ನಾವು ಹೆಂಗಾದ್ರೂ ಮಾಡಿ ಈ ಜಗತ್ತಿಗೆ ಸಾಮರಸ್ಯ ತರಲೇಬೇಕು. ಹೌದು ಹೌದು, ನಾವೇ ಸಾಮರಸ್ಯನ ತರಬೇಕು. ಆದರೆ ಅದು ಹೇಗೆ? ಓ ಮಕ್ಕಳೇ, ಅಜ್ಜಿ, ನಿಮ್ಮ ಕನಸುಗಳನ್ನು ಕೇಳಿ ನನಗೆ ಹೆಮ್ಮೆ ಆಗ್ತಿದೆ. ಈ ಲೋಕ ಸಾಮರಸ್ಯದಿಂದ ಇರಬೇಕಾದ್ರೆ ನೀವುಗಳೇ ಬದಲಾವಣೆ ತರಬೇಕಲ್ವಾ? ಆದರೆ ಅದು ಹೇಗಜ್ಜಿ? ಜೀವನದಲ್ಲಿ ಪ್ರತಿದಿನ ಕೆಲಸಗಳಲ್ಲಿ ಸಹಾನುಭೂತಿ, ಗೌರವ, ಸಹಕಾರ ಇಟ್ಟರೆ ಸಾಕು. ಅದೇ ಸಾಮರಸ್ಯದ ಮೂಲ. ಅದಕ್ಕೆ ನಾವೇನು ಮಾಡ್ಬೇಕಜ್ಜಿ? ನೀವು ಮಾತಿನಲ್ಲಿ ಶಾಂತಿ, ನಡತೆಯಲ್ಲಿ ಗೌರವ, ಮನಸ್ಸಿನಲ್ಲಿ ಪ್ರೀತಿ ಇಟ್ಟರೆ ಸಾಕು. ನೀವೆಲ್ಲ ಎಲ್ಲಿರ್ತೀರೋ ಶಾಂತಿ, ಅಲ್ಲೇ ಶಾಂತಿ ಇರುತ್ತೆ. ಅದೇ ಸಾಮರಸ್ಯ ಅಲ್ವಾ? ಹೌದು ಅಜ್ಜಿ. ಅಜ್ಜಿ
ನಿಜ ಅಲ್ವಾ? ಹೌದು ಹೌದು ಎಷ್ಟೇ ಆದರೂ ನಮಗಿಂತ ದೊಡ್ಡವರು. ಹೌದು ಮಿಸ್ ಬಂದ್ರು. ಮಕ್ಳೇ, ಇವಾಗ ನಿಮಗೆ ಅರ್ಥ ಆಯ್ತಲ್ವಾ ಸಾಮರಸ್ಯ ಅಂದ್ರೆ? ಹೌದು ಮಿಸ್. ನಾನು ಕೊಟ್ಟಿರೋ ಚಟುವಟಿಕೆ ನಿಮ್ಗೆ ಇಷ್ಟ ಆಗಿದೆಯಾ? ಹೌದು ಮಿಸ್. ಸಾಮರಸ್ಯದ ಲೋಕ ದೂರ ಇಲ್ಲ, ಅದು ನಿಮ್ಮೆಲ್ಲರಲ್ಲಿ ಪ್ರಾರಂಭವಾಗ್ಬಿಟ್ಟಿದೆ. ಹೌದು ಮಿಸ್. ನಮ್ಮೆಲ್ಲರಿಗೂ ಸಾಮರಸ್ಯ ಅಂದ್ರೆ ಏನಂತ ಅರ್ಥ ಆಯ್ತು ಮಿಸ್. ನಾವು ಬದಲಾಗೋಣ, ನಾವು ಪ್ರೀತಿ ಹಂಚೋಣ, ನಾವು ಸಾಮರಸ್ಯದಿಂದ ಇರೋಣ. ಒಂದೇ ನಾವು ಭಾರತೀಯರು, ಎಂದೆಂದಿಗೂ ಒಂದೇ, ಒಂದೇ ತಾಯಿಯ ಮಕ್ಕಳೆಲ್ಲರೂ, ನಮ್ಮ ರಕ್ತ ಒಂದೇ, ನಮ್ಮ ರಕ್ತ ಒಂದೇ. ಇಂತಹ ಒಳ್ಳೆಯ ಉದ್ದೇಶಗಳನ್ನಿಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ನಮ್ಮ ನಿಮ್ಮಯ ಪ್ರೀತಿಯ ಸೇವಕ್ ಸಂಸ್ಥೆ ಚಿರಾಯುವಾಗಲಿ. ಧನ್ಯವಾದಗಳು. We have to postpone the B&M school one by 2 skits. So there'll be after. Yeah, so